हरिः ओम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे तातुश्रेष्ठं दयानिधिं विद्याविनयसम्पन्नं शान्तादिगुणब्रह्मितान् सशास्त्रप्रवचनासक्तान् हिरेमिलार्यन् गुरून् भजे। पृथ्वीमण्डलमध्यस्याः पूर्णबोधमतानकाः वैष्णवाः विष्णुप्रियाः तान् नमस्ये गुरुमम। हरिः ओम्। ಶ್ರೀಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆ ಮಾಲೆಗಳು. ನಾವು 82ನೇ ಗಜ್ಜದಿಂದ 92 ಗಜ್ಜದವರೆಗೂ ನೋಡುತ್ತಿದ್ದೆವು. ಅಕ್ರೂರವರ್ಧ, ಅಂಬರೀಷವರ್ಧ, ನಾರದವರ್ಧ, ಪ್ರಹ್ಲಾದವರ್ಧ, ಗಜೇಂದ್ರವರ್ಧ, ಮುಚುಕುಂದವರ್ಧ, ಧ್ರುವವರ್ಧ, ವಿಭೀಷಣವರ್ಧ, ಪುಂಡರೀಕವರ್ಧ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆವಾಚಿ. ವರದರು ಅಂದರೆ ಶ್ರೇಷ್ಠವಾದ ಸಾತ್ವಿಕ ಜೀವರು, ಭಗವಂತನ ವಿಷಯಕ್ಕೆ ಭಗವಂತನ ಪ್ರೀತಿಗೆ ಪಾತ್ರರಾದವರು ಎಂದರ್ಥ. ಅತ್ಯಂತ ಶ್ರೇಷ್ಠ ಜೀವರು ತಮ್ಮ ಜೀವಮಾನದಲ್ಲಿ ಮಾಡಬೇಕಾದ ಶ್ರೇಷ್ಠ ಕರ್ಮವನ್ನು ಕರ್ತವ್ಯವನ್ನು ಮಾಡಿದವರು ವರದರು. ನಮಗೆ ಮುಖ್ಯ ಉದ್ದೇಶವನ್ನು ಮಾಡಿಕೊಳ್ಳಬೇಕು ಅಂದರೆ ನಮಗೆ ಭಗವಂತನ ಪ್ರೀತಿ ಆಗಬೇಕು. ನಾವೆಲ್ಲವೂ ದುಃಖಿಗಳಾಗಿದ್ದೇವೆ, ಸಂಸಾರದಲ್ಲಿದ್ದೇವೆ. ಪ್ರತಿನಿತ್ಯವೂ ನಮ್ಮ ಹಗಲು ರಾತ್ರಿಯಂತೆ ಹುಟ್ಟು ಮತ್ತು ಸಾವು ಇದರ ಮಧ್ಯದಲ್ಲಿಯೇ ಇದ್ದೇವೆ. ಇಡೀ ಜನ್ಮ ನಾವಿರುವುದು ಕೇವಲ ಈ ಮಧ್ಯದಲ್ಲೇ, ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ. ಅದನ್ನು ಜ್ಞಾಪಿಸಲು ಭಗವಂತ ಪ್ರತಿನಿತ್ಯವೂ ನಮಗೆ ಹಗಲು ಮತ್ತು ഇരുಳನ್ನು ತೋರಿಸುತ್ತಲೇ ಇರುತ್ತಾನೆ. ಹಗಲು ಎಂಬುದು ಹುಟ್ಟುವಿಗೆ, ഇരുಳು ಎಂಬುದು ಮೃತ್ಯುವಿಗೆ ಸಮಾನ ಎಂದು ನಾವು ತಿಳಿಯಬೇಕು. ಏಕೆ ಎಂದರೆ ನಮ್ಮ ಜೀವನ ಚಕ್ರದಲ್ಲಿ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿರತಕ್ಕಂಥದ್ದು ಸಂಸಾರ ಎಂಬುದು ಪ್ರತಿಯೊಬ್ಬರಿಗೂ ತಿಳಿವಳಿಕೆಯಾಗಿದೆ. ಅದರಂತೆ ಬೆಳಗ್ಗೆ ಸೂರ್ಯೋದಯಕ್ಕೆ ನಾವು ಹೇಳುತ್ತೇವೆ. ಸೂರ್ಯೋದಯವನ್ನು ಮಾಡತಕ್ಕಂತಹ ಭಗವಂತ ತನ್ನಿಷ್ಟ ಜಯ ಸದಾ ಸವಿತು ಮಂಡಲ ಮಧ್ಯವರ್ತಿ ನಾರಾಯಣ ಎಂದು ಹೇಳಿ ಸೂರ್ಯ ಬಿಂಬನಲ್ಲಿರ್ತಕ್ಕಂತಹ ಭಗವಂತನ ಆರಾಧನೆ ಮಾಡೋಕ್ಕೋಸ್ಕರವಾಗಿ ಬೆಳಗ್ಗೆ ಹೇಳುತ್ತೇವೆ. ಹೇಳುವುದೇ ಹುಟ್ಟುವುದು ಎಂದು ಅರ್ಥ. ನಂತರ 100,000 ಸಾವಿರಾರು ಲಕ್ಷ ರೀತಿಯ ಕೆಲಸಗಳನ್ನು ಭಗವಂತ ನಮ್ಮ ಅಂಗಗಳಿಂದ ದಶಾಂಗಗಳಿಂದ ಮಾಡಿಸುತ್ತಾನೆ. ದೈಹಿಕವಾಗಿಯೂ ವಾಚನಿಕವಾಗಿಯೂ ಮಾನಸಿಕವಾಗಿಯೂ ಮಾಡಿಸುತ್ತಾನೆ. ಈ ಮಾಡಿಸುತ್ತಾ ಶ್ರಮವನ್ನು ಕೊಡುತ್ತಾನೆ. ಶ್ರಮ ಪರಿಹಾರಕ್ಕೋಸ್ಕರ ನಿದ್ದೆಯನ್ನು ಕೊಡುತ್ತಾನೆ. ಆ ನಿದ್ದೆ ಎಂಬುದೇ ಮರಣ ಎಂಬುದು ಆ ದಿನದ ಮರಣ. ಆದ್ದರಿಂದಲೇ ಬೆಳಗಾಗುತ್ತಲೇ ನಾವು ಪ್ರಕೃತಿ ಸೃಷ್ಟಿಯನ್ನು ನಾವು ಚಿಂತಿಸಬೇಕು. ರಾತ್ರಿ ಕಾಲದಲ್ಲಿ ಯಾವ ಪ್ರಳಯವನ್ನು ಚಿಂತಿಸಬೇಕು. ಸೃಷ್ಟಿ ಮತ್ತು ಪ್ರಳಯ ಮಧ್ಯದಲ್ಲಿ ನಾವು ಬದುಕಿರುವುದರಿಂದ ಇದನ್ನು ಸಂಸಾರ ಎಂಬುದು ವಾಸ್ತವವಾಗಿದೆ. ಭಗವಂತ ನಮಗೆ ಎಲ್ಲ ಜೀವರು ಕೊಟ್ಟಿರತಕ್ಕಂಥ ಸುವರ್ಣ ಅವಕಾಶ. ಭಗವಂತನನ್ನು ಧ್ಯಾನಿಸಲು ಈ ಕಾಲ ಭಗವಂತನಿಂದಲೇ ನಮಗೆ ದತ್ತಕವಾಗಿದೆ. ಇದು ಸುವರ್ಣ ಅವಕಾಶ ತಿಳಿದು ನಾವು ಭಗವಂತನ ಆರಾಧಿಸುವುದೇ ಶ್ರೇಷ್ಠವಾದ ಕರ್ತವ್ಯವಾಗಿದೆ. ಇಂತಹ ಕರ್ತವ್ಯದಲ್ಲಿ ಮುಂದುವರೆದ 10 ಜನರು ಯಾರು ಜೀವರು ಅಂದರೆ ಅಕ್ರೂರವರ್ಧ, ಅಂಬರೀಷವರ್ಧ ಎಂದು ಹೇಳಿ 10 ಜನರನ್ನು ಶ್ರೀ ಪುರಂದರದಾಸರು ನಮಗೆ ಗುರುತು ಮಾಡಿ ತೋರಿಸ್ಕೊಟ್ಟಿದ್ದಾರೆ. ನೀವು 10 ಇಂದ್ರಿಯಗಳಿದೆ, 10 ಇಂದ್ರಿಯಗಳು ಭಗವಂತನಲ್ಲಿಗೆ ನೀವು ಸಮರ್ಪಿಸಬೇಕು. ಅದಕ್ಕೆ ನಿದರ್ಶನವಾಗಿ 10 ಜನ ವರದನ್ನು ನೀವು ನೋಡಿಕೊಳ್ಳಿ. ಪ್ರತಿಯೊಬ್ಬರೂ ಹೇಗೆ ಭಗವನ್ನಿಷ್ಠವಾಗಿ ಬದುಕಿದರು
ಏಕೆಂದರೆ ನಮ್ಮ ಕೈಲಿಲ್ಲದ ಹುಟ್ಟು, ನಮ್ಮ ಕೈಲಿಲ್ಲದ ಸಾವು, ಇದ್ರ ಬಗ್ಗೆ ನೀವು ವ್ಯರ್ಥವಾಗಿ ಚಿಂತಿಸುತ್ತ ಕಾಲ ಕಳೆಯಬೇಡಿ. ಇರತಕ್ಕಂಥ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಿ ಎಂಬ ಆದೇಶವನ್ನು ಈ 10 ಜನ ವರದರ ಮೂಲಕ ನಮಗೆ ಪುರಂದರದಾಸರು ತಲುಪಿಸುತ್ತಿದ್ದಾರೆ. ಇಂತಹ ಶ್ರೇಷ್ಠ ವಿಷಯದಲ್ಲಿ ಜೀವನು ತಿಳಿಯಬೇಕಾದ ಅತಿ ಅಮೂಲ್ಯವಾದ ಸಂಗತಿಗಳು ಅಂದರೆ ಏನು? ಜೀವನಿಗೆ ಕರ್ತೃತ್ವವಿದೆ, ಅದು ದತ್ತಕ ಕರ್ತೃತ್ವ. ಜೀವನದ ಪ್ರಯತ್ನವಿದೆ, ಅದನ್ನು ಶತಾಂಶದಲ್ಲಿ ನಾವು ಪರಿಪೂರ್ಣವಾಗಿ ವಿನಿಯೋಗ ಮಾಡಿಕೊಳ್ಳಬೇಕು. ಮತ್ತು ಜೀವನಕ್ಕೆ ಕರ್ಮವಿದೆ, ಯಾರೂ ಕರ್ಮವಿಲ್ಲದೆ ಇರಲು ಸಾಧ್ಯವೇ ಇಲ್ಲ. ಆದ್ದರಿಂದ ಏನೇ ಕರ್ಮ ಮಾಡಿದರೂ ಅದು ಭಗವತ್ ಪೂಜಾರ್ಥಕವಾಗಿರಬೇಕು ಎಂಬ ಅನುಸಂಧಾನ ನಮ್ಮಲ್ಲಿರಬೇಕು. ಈ ರೀತಿಯಲ್ಲಿ ಕಾಲ ಕಳೆದರೆ ಭಗವಂತ ತನ್ನಿಷ್ಟದಂತೆ ನಮಗೆ ಯೋಗ್ಯವಾದ ಗುರುಗಳನ್ನು ಒದಗಿಸಿ, ಯೋಗ್ಯವಾದ ಜ್ಞಾನವನ್ನು ಒದಗಿಸಿ ತನ್ನೊಟ್ಟಿಗೆ ಕರೆದುಕೊಳ್ಳುತ್ತಾನೆ. ಇದು ಅವನ ವಚನವೇ ಆಗಿದೆ. ಅನನ್ಯ ಚಿಂತೆಯಂತೋ ಯೇ ಜನಾಃ ಮಾಂ ಪರ್ಯುಪಾಸತೆ ತೇಷಾಮಿಮುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನನ್ಯ, ಭಗವಂತನ ಬಿಟ್ಟು ಬೇರೆ ಎಲ್ಲಿಯೂ ಚಿಂತಿಸದೆ ಭಗವಂತನನ್ನೇ ಚಿಂತಿಸುತ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂಬುದನ್ನು ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ನುಡಿದು ತೋರಿಸಿದ್ದಾನೆ. ಇಂತಹ ಆಶ್ವಾಸನೆಯನ್ನು ಕೊಟ್ಟ ಮೇಲೂ ನಾವು ಅನ್ಯಮನಸ್ಕರಾಗಿ ಅನ್ಯ ವಸ್ತುಗಳಲ್ಲಿ ಮನಸ್ಸನ್ನಿಡಬಾರದು ಎಂಬ ಎಚ್ಚರಿಕೆಯನ್ನು ನಾವು ಭಗವದ್ಗೀತೆಯಿಂದ ತಿಳಿಯುತ್ತೇವೆ. ಹೀಗಿದ್ದರೂ ಸಹ ಜೀವನಲ್ಲಿ ನಮಗೆ ಚತುರ್ವಿಧ ನಾಶ ಉಂಟು. ಭಗವಂತ ನಮ್ಮೊಡನೆ ಇದ್ದರೂ ಕೂಡ ಅವನಿಗೆ ಚತುರ್ವಿಧ ನಾಶರಹಿತನು. ಜೀವರು ಮತ್ತು ಭಗವಂತನನ್ನು ಗುರುತಿಸುವ ಏಕೈಕ ಕ್ರಮ ಯಾವುದು ಅಂದರೆ ಜೀವಾಹ ಚತುರ್ವಿಧ ನಾಶವಂತಹ. ಇದು ಜೀವರ ಪ್ರಕರಣವಾದ್ದರಿಂದ ಜೀವರ ಲಕ್ಷಣ ಏನು ಅಂದರೆ ಪ್ರತಿಯೊಬ್ಬ ಜೀವರು 4 ವಿಧ ನಾಶವನ್ನು ಹೊಂದುತ್ತಾರೆ. ಯಾರಿಗೆ 4 ವಿಧ ನಾಶ ಇಲ್ಲವೋ ಅವನು ದೇವ ಎಂದು ತಿಳಿದುಕೊಳ್ಳಿ. ಇದು ಸುಲಭವಾದ ಉಪಾಯ. ಏಕೆಂದರೆ ಪ್ರತ್ಯಕ್ಷ ಸಿದ್ಧವಾದದ್ದು ಜೀವರು. ನಾವು ನಮ್ಮಂತೆ ಅನಂತ ಜೀವರು ನಾವು ಅನುಮಾನದಿಂದ ತಿಳಿದುಕೊಳ್ಳಬಹುದು. ಈ ಅನುಮಾನಕ್ಕೂ ಸಹ ಲಕ್ಷಣವೇನು? ಚತುರ್ವಿಧ ನಾಶ. ಇದಿಲ್ಲದೆ ಇರತಕ್ಕಂಥವನು ಭಗವಂತ ಅಂತ ತಿಳಿದಿರಿ. ಅವನು ಅವ್ಯಯನಾಗಿದ್ದಾನೆ, ಅನಂತನಾಗಿದ್ದಾನೆ, ಸಕಲ ದೇಶದಲ್ಲಿ ಸರ್ವ ದೇಶದಲ್ಲಿ ವ್ಯಾಪ್ತನಾಗಿದ್ದಾನೆ, ವಿಷ್ಣು ಎಂದು ಕರೆದುಕೊಳ್ಳುತ್ತಾನೆ ಎಂಬುದು ನಮಗೆ ಕೈಮುತ್ಯ ನ್ಯಾಯದಂತೆ ನಮಗೆ ಸಿದ್ಧವಾಗುತ್ತದೆ. ಆದ್ದರಿಂದ ಇಂದಿನ ವಿಷಯ ಚತುರ್ವಿಧ ನಾಶ ಅಂದರೆ ಏನು, ಜೀವನಿಗೆ ಹೇಗೆ ಒದಗಿ ಬರುತ್ತದೆ ಎಂಬುದನ್ನು ಚಿಂತಿಸಲು ಭಗವದ್ಗೀತೆಯ 2ನೇ ಅಧ್ಯಾಯದ 17ನೇ ಶ್ಲೋಕ ಮತ್ತು 18ನೇ ಶ್ಲೋಕ ನಮಗೆ ಮಾರ್ಗದರ್ಶನವಾಗಿದೆ. ಅನಿತ್ಯತ್ವಂ ದೇಹಹಾನಿ ದುಃಖ ಪ್ರಾಪ್ತಿಯ ಪೂರ್ಣತಾ ನಾಶ ಚತುರ್ವಿಧ ಪ್ರೋಕ್ತಾ ತದಾಭಾವೋ ಹರೇ ಸದಾ. ಸಕಲ ಜೀವರಿಗೂ ಇರತಕ್ಕಂಥ 4 ವಿಧ ದೋಷಗಳು ಯಾವುದು? 4 ವಿಧ ನಾಶ ಯಾವುದು? ಅನಿತ್ಯತ್ವ. ಭಗವಂತ ಮಾತ್ರ ನಿತ್ಯ. ಭಗವಂತನ ಎದುರು ಸಕಲರು ಅನಿತ್ಯರು. ಅಂದರೆ ಏಕೆ? ಅವನ ಉಪೇಕ್ಷೆಯಿಂದ ಬದುಕಿರುವುದರಿಂದ ಎಲ್ಲರೂ ಅನಿತ್ಯರು ಅಂತ ಹೆಸರು. ಹಾಗಾದರೆ ಜೀವ ನಿತ್ಯ ಅಂತ ಹೇಳಿ ಈಗ ಅನಿತ್ಯತ್ವ ಅಂತ ಹೇಳ್ತಾ ಇದ್ದಾರಿಲ್ಲ ಅಂದರೆ ಜೀವನ ಯೋಗ್ಯತಾ ಸ್ವರೂಪ ನಿತ್ಯ. ಆದರೆ ಜೀವನು ಕೇವಲ ಸ್ವರೂಪದಲ್ಲೇ ಇಲ್ಲ, ಅವನ ಪ್ರಕೃತಿ ಸಂಬಂಧದಲ್ಲೇ ಇರುತ್ತಾನಲ್ಲ. ಪ್ರಕೃತಿ ಎಂಬುದು ಪ್ರತಿ ಕ್ಷಣದಲ್ಲೂ ಸಹ ವಿಕಾರವನ್ನು ಹೊಂದುತ್ತಲೇ ಇರುತ್ತದೆ. ಸೂಕ್ಷ್ಮವಾದ ಪ್ರಕೃತಿ ನಿತ್ಯವಾದರೂ ಜೀವನಿಗೆ ಸಂಬಂಧಪಟ್ಟ ಪ್ರಕೃತಿ ಅಂದರೆ ಶರೀರ ಏನಿದೆ ಅದು ಅನಿತ್ಯವಾದದ್ದು ಅಂತ ತಿಳಿಯಬೇಕು. ಅನಿತ್ಯತ್ವಂ ದೇಹಹಾನಿ. ದೇಹಹಾನಿ ಎಂಬಂದರೆ ಯಾವ ಜೀವರಿಗೂ ಸ್ವರೂಪದಲ್ಲಿ ಕೇವಲ ಮೋಕ್ಷದಲ್ಲಿ ಮಾತ್ರ ಸ್ವರೂಪದಲ್ಲಿರುತ್ತಾರೆ. ಅಸೃಜಾವಸ್ಥೆಯಲ್ಲಿ ಸಂಸಾರಾವಸ್ಥೆಯಲ್ಲಿ ನಿಯಮೇನವರಿಗೆ ದೇಹ ಇರಲೇಬೇಕು. ಇದೆ ಆವರಣ. ಇದು
ಸಂತತವಾಗಿ ಅಂದರೆ ನಿರಂತರವಾಗಿ ಹಾನಿಯಾಗುತ್ತಾ ಇರುತ್ತೆ. ಪ್ರತಿದಿನವೂ ಪ್ರತಿ ಕ್ಷಣವೂ ಇದಕ್ಕೆ ಕ್ಷೀಣಿಸುತ್ತಾ ಹೋಗುತ್ತೆ. ಈ ಕ್ಷೀಣಿಸುತ್ತಾ ಹೋಗುವುದಕ್ಕೋಸ್ಕರವಾಗಿ ಶೀರ್ಯತೆ ಅನೇನಾಯಿತು ಶರೀರ. ಭಗವಂತ ಕೊಟ್ಟಿರತಕ್ಕಂಥ ಈ ಪ್ಯಾಕೇಜ್ ಶರೀರ ಎಂಬತಕ್ಕಂಥದ್ದು ಏನು ಇದರ ಲಕ್ಷಣ? ಪ್ರತಿದಿನವೂ ಮುದಿತನವನ್ನು ಹೊಂದುವುದು, ತನ್ನ ಸಾವಿನ ಅಂಚಿಗೆ ಸಾಗುವುದು, ತನ್ನ ಕೊನೆಯನ್ನು ಮುಟ್ಟುವ ಪ್ರಯಾಣದಲ್ಲಿರ್ತಕ್ಕಂಥದ್ದು ಶರೀರ ಅಂತ ಹೆಸರು. ಆದ್ದರಿಂದ ಎರಡನೆಯದು ದೇಹಹಾನಿ, ಮೂರನೆಯದು ದುಃಖ ಪ್ರಾಪ್ತಿ. ಯಾವ ಜೀವರಿಗೂ ದುಃಖ ಎಂಬುದು ಇಷ್ಟವಿಲ್ಲ, ಅನಿಷ್ಟವೇ. ಆದರೂ ಪ್ರತಿಯೊಬ್ಬ ಜೀವರಿಗೆ ದುಃಖ ಎಂಬುದು ಬಂದೇ ಬರುತ್ತದೆ. ಯಾಕೋಸ್ಕರ ಬರುತ್ತದೆ ಅಂದರೆ ಭಗವಂತನೇ ಇದನ್ನು ಒಡ್ಡುತ್ತಾನೆ, ಪ್ರಕೃತಿಯಿಂದ ತಲುಪಿಸುತ್ತಾನೆ, ಇದರಿಂದ ಜ್ಞಾಪಿಸುತ್ತಾನೆ ನೀವು ಜೀವರು ಎಂಬುದನ್ನು. ಜೀವರಿಗೆ ದುಃಖವೇ ಇರಲಿಲ್ಲ ಅಂದರೆ ತಾನೇ ದೇವರು ಎಂದು ಹೇಳಿ ಮರೆದು ಬಿಡುತ್ತಾ ಇದ್ದರು. ಅದು ಭ್ರಮೆ. ಆ ಭ್ರಮೆಯೊಂದು ಶಾಶ್ವತವಾಗಿ ಇದ್ದರೆ ತಮಸ್ಸಿಗೆ ಹೋಗಬೇಕಾಗುತ್ತದೆ. ಅದನ್ನು ನಿವಾರಣೆ ಉಪಾಯ ಏನು ಮಾಡಬೇಕು? ಸದಾ ಜೀವರಿಗೆ ದುಃಖವನ್ನು ಕೊಡುತ್ತಿರಬೇಕು. ದುಃಖ ಯಾಕೆ ಬರುತ್ತೆ? ಅವನ ಅನಾದಿ ಕಾಮಕರ್ಮ ನಿಮಿತ್ತವಾಗಿ ಬಂದೇ ಬರುತ್ತದೆ. ಪ್ರತಿಯೊಬ್ಬರಿಗೂ ಅನಾದಿಯಾದ ಕಾಮಕರ್ಮ ಬೆಟ್ಟದಂತೆ ಇರುತ್ತದೆ. ಅದು ಎಷ್ಟು ಜನ್ಮ ಬಂದರೂ ಸವಿಯುವುದಿಲ್ಲ. ಪ್ರತಿಯೊಂದು ಕಾಮ ಮತ್ತು ಕರ್ಮದ ಫಲ ಅನಿಷ್ಟವೇ ಆಗಿರುತ್ತೆ, ಅನಿಷ್ಟ ರೂಪವಾದ ದುಃಖವೇ ಆಗಿರುತ್ತದೆ. ಯಾತಕ್ಕಾಗಿ ನಾವು ಅನಾದಿಯಾದ ಕಾಮಕರ್ಮವನ್ನು ಅಪೇಕ್ಷೆ ಪಟ್ಟವು? ಅದು ಜೀವನ ಯೋಗ್ಯತೆಯನ್ನು ತೋರಿಸಿಕೊಡ್ತಕ್ಕಂಥದ್ದು. ತನ್ನಿಮಿತ್ತವಾಗಿ ದುಃಖ ಬರುತ್ತಲೇ ಇರುತ್ತದೆ. ಆ ದುಃಖದ ಬಗೆಯಲ್ಲಿ ಅನಂತ ವಿಧವಿದೆ. ಆಯಾ ಜೀವನ ಯೋಗ್ಯತಾನುಸಾರವಾಗಿ ದುಃಖ ಎಂಬುದು ಪ್ರಾಪ್ತವಾಗುತ್ತದೆ. ಮತ್ತು ಅಪೂರ್ಣತಾ, ಯಾವುದೇ ವಿಷಯದಲ್ಲೂ ಸಹ ಭಗವಂತನಂತೆ ಪೂರ್ಣ ಕಿಂಚಿತ್ತೂ ಸಹ ಮಾಡಲಾರರು ಯಾವ ಜೀವರು. ನಾವು ಏನು ಮಾಡಬೇಕು ಎಂದು ಅಂದುಕೊಳ್ಳುತ್ತೇವೆ ಅದರ ಶತಾಂಶ ಯಾವ ಜೀವರು ಮಾಡಲು ಯೋಗ್ಯರಲ್ಲ. ಅಪೂರ್ಣತಾ ಎಂಬುದು ದೇಶತಃ ಪೂರ್ಣತಃ, ಕಾಲತಃ ಪೂರ್ಣತಃ, ಗುಣತಃ ಪೂರ್ಣತಃ. ದೇಶತಃ ಕಾಲತಃ ಗುಣತಃ. ಯಾತಕ್ಕೆ ಇದು ಮೂರನ್ನು ನಾವು ಕೇಳ್ತೇವೆಂದರೆ ನಾವು ಅಸ್ವತಂತ್ರರಾದ್ದರಿಂದ, ಸ್ವತಂತ್ರರಾದ ಭಗವಂತನ ಅಧೀನದಲ್ಲಿರುವುದರಿಂದ ಜೀವರಲ್ಲಿ ಇದು ಯಾವ ಗುಣವೂ ಮುಖ್ಯವಾಗಿ ಕೊಡುವುದಿಲ್ಲ. ಭಗವಂತನಲ್ಲಿ ಮಾತ್ರ ಪೂರ್ಣತ್ವ ಇರೋದ್ರಿಂದ ಅವನ ನಿತ್ಯ ಅಂತ ಹೇಳಬೇಕು. ಅವನ ಅನುಗ್ರಹದಿಂದ ಜೀವರು ನಿತ್ಯರಾಗಿರುವುದರಿಂದ ಅಪೂರ್ಣತೆಯನ್ನು ನಾವು ತಿಳಿದುಕೊಳ್ಳಬೇಕು ಜೀವರಲ್ಲಿ. ನಾಶ ಚತುರ್ವಿಧ ಪ್ರೋಕ್ತ ತದಾಭಾವೋ ಹರಿಸದ. ಇದು 4 ವಿಧ ನಾಶ ಇಲ್ಲದೆ ಇರತಕ್ಕಂಥ ಅವನ ಪ್ರಭು, ಅದು ಭಗವಂತ. ತದನ್ಯೇಷಾಂ ಚ ಸರ್ವೇಷಾಂ ನಾಶಃ ಕೇಚಿನ್ ಭವಂತಿ ಇತಿ ಮಹಾವರಾಹ ಪುರಾಣದಲ್ಲಿ ಶ್ರೀ ವೇದವ್ಯಾಸರೇ ಈ ಸಾರ್ವಕಾಲಿಕ ಸತ್ಯವನ್ನು ನಮಗೆ ಬಿಚ್ಚಿ ತೋರಿಸಿದ್ದಾರೆ. ಇದನ್ನು ಶ್ರೀಕೃಷ್ಣ ಪರಮಾತ್ಮ ಅವಿನಾಶಿ ತದ್ವಿದ್ಧಿ ಏನ ಸರ್ವವಿಧಂ ತತಂ ವಿನಾಶಂ ಅವ್ಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹಸಿ. ಈ ಪ್ರಪಂಚದಲ್ಲಿ ವ್ಯಾಪಿಸಿರುವ ವರ್ಣ ಮತ್ತು ಅವ್ಯಾಕೃತ, ಆಕಾಶ ಮುಂತಾದವು ಅನಾದಿ ನಿತ್ಯಗಳು. ಶ್ರೀ ವಿಷ್ಣು ದೇಶ, ಕಾಲ, ಗುಣಗಳೆಂಬ ಮೂರಲ್ಲೂ ವ್ಯಾಪ್ತ ಅಂತ ವಿಷ್ಣು ಅನಿತ್ಯತ್ವ, ದೇಹಾನಿ, ದುಃಖ ಪ್ರಾಪ್ತಿ ಮತ್ತು ಅಪೂರ್ಣತೆಗಳೆಂಬ ಚತುರ್ವಿಧ ನಾಶ ಇಲ್ಲದವನು ಎಂದು ತಿಳಿಯಬೇಕು. ಇದನ್ನು ಶ್ರೀಮದಾನಂದ ತೀರ್ಥ ತಮ್ಮ ಭಾಷ್ಯ ರೂಪದಲ್ಲಿ ತಿಳಿಸುತ್ತಾ ಇದ್ದಾರೆ. ಕಿಂಬುಹುನ ಯದ್ದೇಶತು ಅನಂತಃ ತನ್ನಿತ್ಯಮೇವ ವೇದಾದ್ ಅನ್ಯದಾಪಿ ಇತ್ಯಾಹ ಅನವಿನಾಶೀತಿ ನಾಪಿ ಶಾಪಾದೀನ ವಿನಾಶ ಇತ್ಯಾಹ ವಿನಾಶಮಿತಿ ಅವ್ಯಯಂ ಚತತ್. ಪ್ರಕೃತಿ ಪುರುಷನನ್ನು ನಿದರ್ಶನವಾಗಿ ಹೇಳಿರುವುದು ಆತ್ಮ ನಿತ್ಯನೆಂದು ಸಿದ್ಧಪಡಿಸಲು. ಆದರೆ ಆತ್ಮ ಕಣ್ಣಿಗೆ ಕಾಣದಿರುವುದರಿಂದ ಅವುಗಳು ಇಲ್ಲವೆಂಬ ಆಕ್ಷೇಪಕ್ಕೆ ಪ್ರಮಾಣಗಳಿಂದ
ಸಾಧಿಸಬೇಕಾಗುತ್ತದೆ. ದೇಶದ ಪರಿಮಿತಿ ಇಲ್ಲದ ಆಕಾರ ಮೊದಲಾದ ಅಕ್ಷರಗಳಂತಹ ವಸ್ತುಗಳೆಲ್ಲವೂ ನಿತ್ಯ ಎಂದು ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಅವಿನಾಶಿ ಎಂಬ ಪದಪ್ರಯೋಗದಲ್ಲಿ ತಿಳಿಸಿದ್ದಾನೆ. ಜೊತೆಗೆ ವ್ಯಾಪ್ತವಾದ ವಸ್ತುವಿಗೆ ಶಾಪಾದ ರೂಪ ನಿಮಿತ್ತದಿಂದಲೂ ನಾಶವಿಲ್ಲ ಎಂಬ ವಿನಾಶನೂ ವಯಸ್ವಾಸ್ಯ ಎಂಬ ಪದಪ್ರಯೋಗದಿಂದ ತಿಳಿಸಿದ್ದಾನೆ. ಹೀಗೆ ವ್ಯಾಪ್ತನಾದ ವರ್ಣಗಳಿಗೆ ನೈಮಿತ್ತಿಕ ನಾಶವೂ ಇಲ್ಲ, ಯಾವುದೇ ವಿಧವಾದ ವಿಕಾರವೂ ಇಲ್ಲ ಎಂದರ್ಥ. ಇದನ್ನು ಸ್ಪಷ್ಟಪಡಿಸಲು ಶ್ರೀಮದಾನಂದ ತಾತ್ಪರ್ಯವನ್ನು ಬರೆಯುತ್ತಾರೆ. ಯಜ್ಞಪಿ ನಿತ್ಯತ್ವ ಜೀವಸ್ಯಾಪಿ ಅಸ್ತಿ, ಅಂದರೆ ಜೀವರೆಲ್ಲರೂ ನಿತ್ಯ ಎಂಬುದು ಇದೆ, ಆದರೆ ತಥಾಪಿ ಸರ್ವಪ್ರಕಾರೇಣ ಅವಿನಾಶತ್ವ ವಿಷ್ಣೋರೇವ ಇತಿ ತು ಶಬ್ದ. ಸರ್ವಪ್ರಕಾರದಲ್ಲೂ ಅವಿನಾಶತ್ವ ಎಂಬುದು ಕೇವಲ ಭಗವಂತನಿಗೆ ತಿಳಿಯಬೇಕು. ಅನಿತ್ಯತ್ವ ದೇಹಾನಿ ದುಃಖ ಪ್ರಾಪ್ತಿಯ ಪೂರ್ಣತಾ ನಾಶ ಚತುರ್ವಿಧ ಪ್ರೋಕ್ತಾ ತದಭಾವೋ ಹರಿಸ್ವದ ತದನ್ಯೇಷಾಂ ತು ಸರ್ವೇಷಾಂ ನಾಶಃ ಕೇಚಿತ್ ಭವಂತಿ ಇತಿ ಮಹಾವರಾಹೇ ದೇಶಃ ಕಾಲತಶ್ಚೈವ ಗುಣಸ್ತತ್ರಿವಿಧ ತತಿಃ ಸಾ ಪಸ್ತ ಹರೇರೇವ ನಹಿ ಅನ್ಯೇ ಪೂರ್ಣ ಸದ್ಗುಣ ಇತಿ ಪರಮಶ್ರುತಿ. ಜೀವರಿಗೂ ನಿತ್ಯತ್ವ ಇದೆ, ಆದರೆ ಜೀವರಲ್ಲಿ ಸ್ವರೂಪನಾಶ, ಶರೀರದ ನಾಶ, ದುಃಖ ಪ್ರಾಪ್ತಿ ಮತ್ತು ಅಪೂರ್ಣತೆ ಇವುಗಳು ಇದೆ. ಸ್ವರೂಪನಾಶ ಎಂಬತಕ್ಕಂಥದ್ದನ್ನು ಹೇಗೆ ಹೇಳ್ತೀರಾ ಅಂದರೆ, ಹೊರಗೆ ಯಾವುದು ಹುಟ್ಟಿರುತ್ತಲ್ಲ ಅಂತಹ ರೂಪ ಅಂತ ತಿಳಿಯಬೇಕು. ಮೂಲಭೂತವಾದ ಸ್ವರೂಪ ನಿತ್ಯವಾಗಿದೆ, ಭಗವಂತನ ಅನುಗ್ರಹದಿಂದ ತಿಳಿಯಬೇಕು. ಶ್ರೀಹರಿಗೆ ಈ ಮೇಲೆ ತಿಳಿಸಿದ 4 ವಿಧವಾದ ನಾಶಗಳು ಎಂದಿಗೂ ಇಲ್ಲ ಎಂಬುದು ಮಹಾವರಾಹ ಪುರಾಣದಲ್ಲಿ ವೇದವ್ಯಾಸರು ತಿಳಿಸಿದ್ದಾರೆ. ಪರಮಶ್ರುತಿ ಎಂಬುದು ಸರ್ವದೇಶದಲ್ಲಿರುವುದು, ಸರ್ವಕಾಲದಲ್ಲಿರುವುದು, ಸರ್ವಗುಣ ಪರಿಪೂರ್ಣತೆ, ಈ ತ್ರಿವಿಧ ವ್ಯಾಪ್ತಿ ಶ್ರೀಹರಿಯಲ್ಲಿ ಮಾತ್ರ ಇರುವುದು ಎಂದು ತಿಳಿಸುತ್ತದೆ. ವಿಶ್ವವೆಲ್ಲವನ್ನೂ ವ್ಯಾಪಿಸಿರುವ ಅವ್ಯಾಕೃತ ಆಕಾಶ, ಪಂಚಾಶದ್ ವರ್ಣಗಳು ಇವೆಲ್ಲ ನಿತ್ಯ. ಇವುಗಳಿಗೆ ವೃದ್ಧಿ ಹ್ರಾಸಾದಿಗಳು ಇಲ್ಲ, ಆದ್ದರಿಂದ ವಿನಾಶವೂ ಇಲ್ಲ. ಪ್ರಕೃತಿ ಒಂದು ತತ್ವ, ಇದು ನಿತ್ಯ ಹಾಗೂ ಯಾವುದು ಎಲ್ಲೆಡೆ ವ್ಯಾಪಿಸಿದೆಯೋ ಅವೆಲ್ಲವೂ ನಿತ್ಯ. ಈ ನಿಯಮ ಜೀವನಿಗಿಂತ ಭಿನ್ನವಾದ 51 ಅಕ್ಷರಗಳೂ ನಿತ್ಯವಾಗಿದೆ ಮತ್ತು ಅನಾದಿಯೂ ಆಗಿದೆ. ವ್ಯಾಪ್ತವಾದ ತತ್ವಕ್ಕೆ ಧ್ವಂಸವನ್ನು ಯಾರೂ ಮಾಡಲಾರರು. ಕಾರಣ ಅವ್ಯಯಸ್ಯ ಎಂದ ಹ್ರಾಸ ಇಲ್ಲದ್ದು. ಯಾವುದಕ್ಕೆ ಹ್ರಾಸವೇ ಇಲ್ಲವೋ ಅದಕ್ಕೆ ನಾಶವನ್ನು ಯಾರು ಮಾಡಲಾರರು. ನಾಶ ಮಾಡುವುದಕ್ಕೆ ಎಲ್ಲಾದರೂ ತುಂಡು ಪ್ರದೇಶದಲ್ಲಿ ಇಲ್ಲ ಎಂಬುದಿದ್ದರೆ ಆ ದೇಶದಿಂದ ನಾಶ ಮಾಡಬಹುದು. ಅದು ಎಲ್ಲ ಕಡೆ ವ್ಯಾಪಿಸಿರುವುದಕ್ಕೆ ನಾಶ ಎಂಬುದೇ ಕೂಡುವುದಿಲ್ಲ. ಆದ್ದರಿಂದ ಅದು ಅನಾದಿ ನಿತ್ಯ ಎಂದು ತಿಳಿಯಬೇಕು. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ಯಸ್ಯ ಭಾರತ. ಕೃಷ್ಣ ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ಇನ್ನೂ ಸ್ಪಷ್ಟಪಡಿಸುತ್ತಿದ್ದಾನೆ. ಜೀವರ ಸ್ವರೂಪ ನಿತ್ಯ, ಆದರೆ ಭೌತಿಕ ದೇಹಗಳು ನಶ್ವರ. ಅಪ್ರಾಕೃತವಾದ ಶ್ರೀಹರಿಯ ಪ್ರತಿಬಿಂಬ ಜೀವರು ಪ್ರಾಕೃತ ದೇಹಿಗಳು. ಆದರೆ ಭಗವಂತನ ದೇಹ ಅನಾಶ, ಅಂದರೆ ನಾಶ ಇಲ್ಲದೇ ಇರತಕ್ಕಂಥದ್ದು. ಯಾವ ರೀತಿಯ ದೇಶ, ಕಾಲ, ಗುಣ ಇತ್ಯಾದಿಗಳ ಪರಿಮಿತಿ ಇಲ್ಲದವ. ಇವನು ಚತುರ್ವಿಧ ನಾಶರಹಿತನು ಮತ್ತು ಸ್ವತಂತ್ರನು. ಸ್ವತಂತ್ರ ಅಂತ ಹೇಳಿದ ಕೂಡಲೇ ತನಗೆ ಇಷ್ಟದಂತೆ ಇರುವನೆಂದು ಅರ್ಥ. ಯಾರು ತಮ್ಮ ನಾಶವನ್ನು ತಾವೇ ಬಗೆದುಕೊಳ್ಳುವುದಿಲ್ಲ. ಆದ್ದರಿಂದ ಸ್ವತಂತ್ರನ ಮುಖ್ಯ ಲಕ್ಷಣ ಅಂದರೆ ಏನು? ಸದಾ ಕಾಲ ಇರತಕ್ಕಂಥವನು ಎಂದು ತಿಳಿಯಬೇಕು. ಇವರೇ ಜೀವರಿಗೆ ಅಂದರೆ ಅಸ್ವತಂತ್ರರಿಗೆ ಮುಕ್ತಿ ನೀಡಬಲ್ಲನು. ಆದ್ದರಿಂದ ಅಂತಹ ಪೂಜ್ಯನಾದ ಶ್ರೀಹರಿಯು ಪೂಜಾರೂಪನಾಗಿ ನಿನ್ನ ಕರ್ತವ್ಯವಾದ ಯುದ್ಧವನ್ನು ಮಾಡು. ಭಗವಂತನನ್ನು ಓಲೈಸಿಕೊಳ್ಳಲು ಅವನ ಪ್ರೀತಿ ಪಾತ್ರವಾಗಿ ನಮ್ಮನ್ನು ನಿತ್ಯವಾಗಿ ಮಾಡಿರುವ ಭಗವಂತನ ಪ್ರೀತಿಗಾಗಿ ನಾವು ಕೆಲಸವನ್ನು ಮಾಡಬೇಕು.
ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥ್ಯಂ ಎಂಬುದು ನಮ್ಮ ಸಂಕಲ್ಪವಿರಬೇಕು. ಭವತು ದೇಹಸ್ಯಾಪಿ ಕಸ್ಯಚಿತ್ ನಿತ್ಯತ್ವಂ ನ ಇಚ್ಛಾಹಂತವಂತ ಇತಿ ಅಸ್ತು ತರ್हि ದರ್ಪಣನಾಶಾತ್ ಪ್ರತಿಬಿಂಬನಾಶವತ್ತು ಆತ್ಮನಾಶ ಇಚ್ಛತಾಃ ನಿತ್ಯಸ್ಯ ಇತಿ. ಕನ್ನಡಿ ನಾಶವಾದಾಗ ಅದರಲ್ಲಿ ಕಾಣುತ್ತಿದ್ದ ಪ್ರತಿಬಿಂಬವೂ ನಾಶವಾದಂತೆ ದೇಹ ನಾಶವಾದಾಗ ಅದರ ಒಳಗೆ ಇರುವ ಪ್ರತಿಬಿಂಬನಾದ ಆತ್ಮನು ನಾಶವಾಗಬೇಕಾದೀತು ಎಂಬ ಅನುಮಾನ ವಾಕ್ಯಕ್ಕೆ ನಿತ್ಯಸ್ಯ ಎಂಬ ಪದದಿಂದ ಆತ್ಮ ನಿತ್ಯ ಎಂದು ತಿಳಿಸುತ್ತಾರೆ. ಶರೀರನಃ ಇತಿ ಈಶ್ವರಃ ವ್ಯಾವೃತ್ತಿಯೇ ನ ಚ ನೈಮಿತ್ತಿಕನಾಶ ಇಚ್ಛಾಃ ನಾಶಿನ ಇತಿ ಕುತಃ ಅಪ್ರಮೇಯೇಶ್ವರಃ ಸ್ವರೂಪತ್ವಾತ್. ನ ಹಿ ಉಪಾಧಿಬಿಂಬಸ್ವಾನಿಧ್ಯನಾಶೆ ಪ್ರತಿಬಿಂಬನಾಶ ಸ್ವತಿ ಚ ಪ್ರವರ್ತತೆ ಸ್ವಯಮೇವ ಅತ್ರ ಪ್ರದರ್ಶಕಃ ಚಿತ್ವಾತ್ ನಿತ್ಯ ಉಪಾಧಿಃ ಕಶ್ಚಿದಸ್ತಿ ಪ್ರತಿಪತ್ತೋ ವಿಮೋಕ್ಷಸ್ಯ ನಿತ್ಯೋಪಾದ್ಯ ಸ್ವರೂಪಯಾ ಚಿದ್ರೂಪಯತೋ ದೇವ ಕೇಶವ ಪ್ರತಿಬಿಂಬಕಃ ಎಂಬುದು ಭಗವದ್ವಚನವಾಗಿದೆ. ಶರೀರ ನಾಶಿಯಿಂದ ಬಿಂಬನಾದ ಶ್ರೀಹರಿ ಉಪಾಧಿಯಾದ ದೇಹ ಇರುವ ಸಾನ್ನಿಧ್ಯ ನಾಶ ನಿಮಿತ್ತದಿಂದ ಜೀವನಾಶವಾಗುವುದು ಎಂಬ ಅಭಿಪ್ರಾಯವನ್ನು ಗೀತೆ ಈ ಶ್ಲೋಕ ಪದ ಅನಾಶಿನ ಎಂಬುದನ್ನು ನಿರಾಕರಿಸುತ್ತದೆ. ಜೀವನು ಈಶ್ವರನ ಪ್ರತಿಬಿಂಬ ಎನಿಸಲು ಆ ಜೀವನ ಭೌತಿಕ ಶರೀರ ಉಪಾಧಿ ಅಲ್ಲ, ಆದರೆ ಆ ಜೀವನ ಸ್ವರೂಪವೇ ಉಪಾಧಿ. ಜಡ ವಸ್ತುಗಳಲ್ಲಿ ತನಗೆ ತಾನೇ ಉಪಾಧಿ ಎನಿಸುವುದು ಸರಿಯಲ್ಲ, ಆದರೆ ಜೀವನು ಚೇತನನಾದ್ದರಿಂದ ಇದು ಸಾಧ್ಯ. ಇದು ಭಗವದ್ವಚನ. ಮೋಕ್ಷವಾದಾಗ ಚಿದ್ರೂಪನಾದ ಉಪಾಧಿಯಿಂದ ಸಹಿತನಾದ ಜೀವನು ಕೇಶವನ ಪ್ರತಿಬಿಂಬನಾಗಿರುತ್ತಾನೆ. ಹೀಗೆ ಮೋಕ್ಷದಲ್ಲೂ ಜೀವನಿಗೆ ಚಿದ್ರೂಪನಾದ ಉಪಾಧಿ ಎಂದು ತಿಳಿಸುತ್ತದೆ. ಜೀವನಿಗೆ ಸ್ಥೂಲವಾದ ಈ ದೇಹದಂತೆ ಪಾಂಚಭೌತಿಕವಾದ ಇನ್ನೊಂದು ಸೂಕ್ಷ್ಮ ದೇಹವಿದೆ, ಆದರೆ ಈ ಸೂಕ್ಷ್ಮ ದೇಹ ಅನಿತ್ಯ. ಈ ಸೂಕ್ಷ್ಮ ದೇಹ ಉಪಾಧಿ ಇದರ ನಿವೃತ್ತಿ ಮೋಕ್ಷವಾದಾಗ ಇಲ್ಲಿ ಕೇಶವ ಎಂಬ ಶಬ್ದ ಹೇಳುವುದರಿಂದ ಬ್ರಹ್ಮದೇವರಿಗೆ ಮತ್ತು ರುದ್ರದೇವರಿಗೂ ನಿತ್ಯವಾಗಿ ರಕ್ಷಿಸತಕ್ಕಂಥವನರೇ ಕೇಶವ. ಅಂದರೆ ಬಿಂಬ, ಯಾವ ಬ್ರಹ್ಮದೇವರ ಬಿಂಬವಾಗಲಿ ಈಶ್ವರನ ಬಿಂಬವಾಗಲಿ ಯಾರು ಅಂದರೆ ಭಗವಂತನೇ, ಕೇಶವನೇ, ಅವನೇ ನಿತ್ಯ. ಬ್ರಹ್ಮದೇವರ ಬಿಂಬವು ನಿತ್ಯ, ಅವನ ಪ್ರತಿಬಿಂಬವೂ ನಿತ್ಯ. ಈಶ್ವರನ ಬಿಂಬವೂ ಕೇಶವ, ಅವನು ನಿತ್ಯ. ಪ್ರತಿಬಿಂಬನಾದ ರುದ್ರನು ನಿತ್ಯ ಎಂದು ತಿಳಿಸಿದ್ದಾರೆ. ಬ್ರಹ್ಮ ಮತ್ತು ಶಿವ ಇವರಿಬ್ಬರನ್ನು ಹೇಳುವ ಚಮತ್ಕಾರವೇನು ಅಂದರೆ, ನಾವು ತಿಳಿದಂತೆ ಬ್ರಹ್ಮ ಸೃಷ್ಟಿಗೆ ಅಭಿಮಾನಿ ನಿಯಾಮಕರು, ಶಿವನು ಲಯಕ್ಕೆ ನಿಯಾಮಕರು, ಅಭಿಮಾನಿಯು. ಆದ್ದರಿಂದ ನಾವು ಬೆಳಗು ಕಾಣುವುದು ಬ್ರಹ್ಮನಿಂದ, ರಾತ್ರಿ ಕಾಣುವುದು ರುದ್ರನಿಂದ. ಇದನ್ನೇ ಸೃಷ್ಟಿ ಮತ್ತು ಸಂಹಾರ. ಆದ್ದರಿಂದ ನಾವು ಕೇಶವನನ್ನು ಸ್ಮರಿಸಿಕೊಳ್ಳಬೇಕು. ಪ್ರತಿನಿತ್ಯವೂ ನಾವು ಕೇಶವನಿಂದ ಪ್ರಾರಂಭವಾಗುವುದು. ಕೇಶವ ನಾಮಾವಳಿ ಎಂದು ಕನಕದಾಸರು ಹೇಳಿರುವುದಾಗಲಿ, ಆಚಮನದಲ್ಲಿ ಕೇಶವ ಮೊಟ್ಟ ಮೊದಲಿಗೆ ನಮಗೆ ಬೋಧಿಸುವುದಾಗಲಿ ಏನು ತೋರಿಸ್ಕೊಡ್ತಾ ಇದೆ? ನಾವು ಸೃಷ್ಟಿ ಮತ್ತು ಸಂಹಾರದ ಮಧ್ಯದಲ್ಲಿ ಇದ್ದೇವೆ. ಕೇಶವ ಬ್ರಹ್ಮನಿಗೆ ಬಿಂಬನಾದ, ರುದ್ರನಿಗೂ ಬಿಂಬನಾದ ಕೇಶವನೇ ನಮಗೂ ಬಿಂಬನಾಗಿದ್ದಾನೆ. ಏಕೆಂದರೆ ನಮಗೆ ಸೃಷ್ಟಿಯಾಗಿರುವುದು ನಾವು ಕಾಣುತ್ತೇವೆ, ಅಂದರೆ ಬೆಳಗಾಗುವುದನ್ನು ಕಾಣುತ್ತೇವೆ, ಮರಣ ಹೊಂದುವುದನ್ನು ಕಾಣುತ್ತೇವೆ. ಪ್ರತಿನಿತ್ಯವೂ ನಾವು ಕೇಶವನ ಜಾಲದಲ್ಲಿದ್ದಾಗ ಸೃಷ್ಟಿಯನ್ನು ಮತ್ತು ಸಂಹಾರವನ್ನು ನಾವು ತಿಳಿದುಕೊಂಡಂತೆ.
ಕೇಶವನಾಮಾವಳಿ ಎಂಬತಕ್ಕಂತಹದ್ದಾಗಲಿ, ಮೊಟ್ಟಮೊದಲೇ ಕೇಶವ ನಾಮವೇ ಆಗಲಿ ನಾವು ಉಚ್ಚರಿಸುವಾಗ ಸೃಷ್ಟಿ ಮತ್ತು ಸಂಹಾರಕ್ಕೆ ನಿಯಾಮಕ ರೂಪ ಭಗವಂತನ ರೂಪ, ಅದು ಕೇಶವ ರೂಪ ಎಂದು ಚಿಂತಿಸಿದಾಗ ಸಮಗ್ರವಾಗಿ ಪ್ರತಿನಿತ್ಯವೂ ಕೇಶವ ಸ್ಮರಣೆಯಲ್ಲಿ ನಾವಿರಬೇಕು ಎಂಬುದಾಗುತ್ತದೆ. ಯಾರು ಹೀಗೆ ಕೇಶವ ಸ್ಮರಣೆಯಲ್ಲಿ ಇರುತ್ತಾರೋ ಅವರಿಗೆ ಆಯಾ ದಿನದಲ್ಲಿ ಮಾಡಬಹುದಾದ ಏನೇ ಕರ್ಮಗಳು ಎಲ್ಲವೂ ಕೇಶವನಿಗೆ ಪ್ರಿಯವಾಗುತ್ತದೆ. ಬ್ರಹ್ಮದೇವರು ಅನಂತಾನಂತ ಸೃಷ್ಟಿ ಕಾರ್ಯವನ್ನು ಮಾಡಿದರೂ ಸಹ ಅವರಿಗೆ ಯಾವ ಶ್ರಮವಾಗಲಿಲ್ಲ, ಅವರಿಗೆ ಅಭಿಮಾನವೂ ಹುಟ್ಟಲಿಲ್ಲ. ಏಕೆಂದರೆ ಇದೆಲ್ಲವೂ ಭಗವಂತನಿಂದಲೇ ನಡೆಯುತ್ತಿದೆ ಎಂಬ ಸ್ಪಷ್ಟ ಜ್ಞಾನ ಅವರಿಗೆ ಆಯಿತು. ಅದರಂತೆ ರುದ್ರದೇವರು ಎಲ್ಲರನ್ನೂ ಸಂಹಾರ ಮಾಡಿದರೂ ಸಹ ಯಾವ ದೇವತೆಗಳದಾಗಲಿ, ಮನುಷ್ಯರಾಗಲಿ, ವೃಕ್ಷಗಳಾಗಲಿ, ಋಷಿಗಳಾಗಲಿ ಇವರ ಸಂಹಾರದಿಂದ ಯಾವ ಪಾಪವೂ ಬರುವುದಿಲ್ಲ. ಏಕೆಂದರೆ ಈ ನಾಶವು ಭಗವಂತನಿಂದ ಕೇಶವನಿಂದಲೇ ಆಯಿತು ಎಂಬ ಪರಿಪೂರ್ಣವಾದ ಜ್ಞಾನ ರುದ್ರದೇವರಿಗೆ ಇದೆ. ಇದೇ ನಿಮಿತ್ತವಾಗಿ ಮಾಡಿಕೊಂಡು ಸಕಲ ಜೀವರು ನಾವು ಮಾಡುವ ಸೃಷ್ಟಿ ಆದಿ ಕರ್ಮಗಳು ಅಂದರೆ ಯಾವ ಚಟುವಟಿಕೆಗಳಿರಲಿ, ಯಾವ ವಿನಾಶದ ಕಾರ್ಯಗಳೇ ನಮ್ಮಲ್ಲಿ ಏನೇನು ನಡೆಯುತ್ತವೋ ಎಲ್ಲವೂ ಸಹ ಬ್ರಹ್ಮದೇವರಿಂದ ಮತ್ತು ರುದ್ರದೇವರ ಅಭಿಮಾನದಿಂದ ನಡೆದಿದೆ. ಅದಕ್ಕೆ ನಿಯಾಮಕನಾದ ಕೇಶವನು ನಡೆಸಿದ್ದಾನೆ ಎಂಬ ಸ್ಮರಣೆ ಮಾಡುವುದೇ ಕೇಶವ ಸ್ಮರಣೆ ಎಂಬುದು. ಕೇಶವ ಸ್ಮರಣೆ ಎಂಬುದು ಅತ್ಯಂತ ಅಮೂಲ್ಯವಾಗಿದೆ. ಈ ವಿಷಯವನ್ನು ತಿಳಿದುಕೊಂಡು ಕೇಶವ 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 ಅಂತ ತಿಳಿದಾಗ ಪ್ರತಿನಿತ್ಯದ ಸೃಷ್ಟಿ ಮತ್ತು ಸಂಹಾರ ಇದನ್ನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿದಂತೆ ಆಗುವುದು. ಈ ಮಧ್ಯದಲ್ಲಿರ್ತಕ್ಕಂತಹದ್ದು ಸಂಸಾರ ಎಂಬುದು ನಮಗೆ ಬಾಧಿತವಾಗುವುದಿಲ್ಲ ಎಂದು ನಾವು ಕೇಶವನ್ನು ಸುಸ್ಪಷ್ಟವಾಗಿ ನಾವು ಅರಿತುಕೊಳ್ಳಲು ಸಾಧ್ಯವಾಗುವುದೋ, ಈ ರೀತಿಯಾದ ಅರ್ಥವನ್ನು ಅನುಸಂಧಾನ ಮಾಡಿಕೊಳ್ಳುವುದು ಸಾಧ್ಯವಾಗುವುದೋ, ಆಗ ಎಲ್ಲವೂ ಕೇಶವನ ಪೂಜೆ ಎನಿಸಿಕೊಳ್ಳುವುದು. ಯಾವಾಗ ಎಲ್ಲವೂ ಪೂಜೆ ಎನಿಸಿಕೊಳ್ಳುವುದು ಆಗ ಶ್ರೀಹರಿ ಪ್ರೀತನಾಗುತ್ತಾನೆ. ಆ ಪ್ರೀತನಾದ ಶ್ರೀಹರಿ ನಮಗೆ ಅಜ್ಞಾನವನ್ನು ನಾಶ ಮಾಡಿ ಸ್ವರೂಪಯೋಗ್ಯವಾದ ಮೋಕ್ಷವನ್ನು ಪಾಲಿಸುತ್ತಾನೆ ಎಂಬುದೇ ಕೇಶವನಾಮದ ಅತ್ಯಂತ ಮುಖ್ಯವಾದ ಪ್ರಮೇಯ ಅರ್ಥವನ್ನು ತಿಳಿಸುವ ಈ ವಿಷಯದಲ್ಲಿ ನಾವು ಚತುರ್ವಿಧ ನಾಶವನ್ನು ಜೀವರಿಗೆ ಬಾಹ್ಯ ಶರೀರದಲ್ಲಿ ಇದೆ, ಸ್ವರೂಪದಲ್ಲಿ ಇಲ್ಲ ಎಂಬತಕ್ಕಂಥದ್ದು ಕೇಶವನಾಮದಿಂದ ಸೂಚಿಸುತ್ತಾ ಇದೆ ಎಂಬುದನ್ನು ತಿಳಿಯಬೇಕು. ಇಂತಹ ಶ್ರೇಷ್ಠ ಜ್ಞಾನವನ್ನು ಬೋಧಿಸಿ ಪುರಂದರದಾಸರಿಗೆ ಅನಂತಾನಂದ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತೆ ನಮ್ಮ ಭಕ್ತಿಮಿದೆಯಮ್ಮ ಎಂದು ಹೇಳಿ, ಇಂಥ ಶ್ರೇಷ್ಠ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿದ್ದಾಗ ಮಾತ್ರ ಬರಲು ಸಾಧ್ಯ. ಇಂಥ ಮನುಷ್ಯ ಜನ್ಮವನ್ನು ಒದಗಿಸಿದ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ತಂದೆ ತಾಯಿ ಇರುವಿಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಯೋಗ್ಯವಾದ ಚಿಂತನೆಯನ್ನು ಮಾಡಿಸುವುದರಿಂದ ಅವರೇ ನಮಗೆ ಪೂಜ್ಯರಾಗಿದ್ದಾರೆ. ಅವರನ್ನು ಎಲ್ಲ ಕಾಲದಲ್ಲೂ ಸಹ ನಾವು ಸ್ಮರಿಸಿಕೊಳ್ಳಬೇಕು. ಅವರ ಪ್ರಸಾದವನ್ನು ಯಾಚಿಸಬೇಕು. ಸಕಲ ತತ್ವಾಭಿಮಾನಿ ದೇವತೆಗಳ ಮುಖ್ಯರಾದ ಭಾರತೀಪತಿ ವಾಯುದೇವರು ನಮಗೆ ಶಕ್ತಿಪ್ರದನಾಗಿ, ಉಸಿರುಪ್ರದವಾಗಿ, ಜ್ಞಾನಪ್ರದರಾಗಿ, ಮೂಲ ಗುರುವಾಗಿ ನಮ್ಮಲ್ಲಿ ನಿಂತು ಭಗವಂತನನ್ನು ತೋರಿಸಿಕೊಡುವ ಮಾರ್ಗವನ್ನು ನಮಗೆ ಪ್ರಚೋದನೆ ಮಾಡುತ್ತಿರುವುದರಿಂದ ಮೂಲಗುರು ಮುಖ್ಯ ಗುರು ಭಾರತೀಪತಿ ವಾಯುದೇವರು. ಆದ್ದರಿಂದ ಅವರು ದೇವೋತ್ತಮ ಜೀವೋತ್ತಮ ಎಂದು ನಾವು ಅವರನ್ನು ಸ್ಮರಿಸಬೇಕು. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ಕೇಶವರೂಪಿ. ಆದ್ದರಿಂದ ಇದು ಬಿಂಬೋಪಾಸನೆ ಆಗುತ್ತದೆ. ನಮ್ಮ ಬಿಂಬನ ಹೆಸರೇ ಕೇಶವ. ಅವನೇ ಇವತ್ತು ಬೆಳಗ್ಗೆ ಮಾಡಿದ್ದಾನೆ, ಮಧ್ಯಾಹ್ನ ಇರುತ್ತೆ ಮತ್ತು ರಾತ್ರಿ ಆಗುತ್ತದೆ. ಅಂದರೆ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡತಕ್ಕಂಥವನು ಕೇಶವ. 3 ಶಬ್ದದಿಂದ 3 ಕೃತಿಯನ್ನು ಮಾಡಿ ತೋರಿಸುವ, 3 ಕಾಲದಲ್ಲೂ ಮಾಡಿ ತೋರಿಸುವ ಭಗವಂತನ ಹೆಸರು ಕೇಶವ ಎಂದು ತಿಳಿದುಕೊಳ್ಳಿ. ಆ ಕೇಶವನೇ ಎಲ್ಲರ ಬಿಂಬರೂಪರಾಗಿದ್ದಾನೆ. ಅನಂತ ರೂಪಗಳು ಏಕರೂಪವಾಗಿದೆ. ಏಕರೂಪದಲ್ಲಿ ಅನಂತ ರೂಪವನ್ನು ಚಿಂತಿಸಬಹುದು.
ಇದು ಭಗವಂತನಲ್ಲಿ ಅತ್ಯಂತ ಭಿನ್ನವಾಗಿರುವಂತಾನೆ ಹಾನಾನಾಸ ಕಿಂಚನ ಎನ್ನುವುದರಿಂದ ನಮ್ಮ ಬಿಂಬನ ಉಪಾಸನೆ ಇದಾಗುತ್ತದೆ. ಈ ಬಿಂಬನ ಉಪಾಸನೆಯಿಂದ ಏನು ಸಾಧ್ಯವಾಗುತ್ತದೆ ಅಂದರೆ ನಮಗೆ ಯೋಗ್ಯವಾದ ಮೋಕ್ಷವನ್ನು ಭಗವಂತ ಕೊಡುತ್ತಾನೆ ಅವನ ಅನುಗ್ರಹದಿಂದ ಎಂಬುದೇ ಮುಖ್ಯ ಕಾರಣ. ಆದ್ದರಿಂದ ನಮ್ಮ ಬಿಂಬನಿಗೆ ಹೇಗೆ ಉಪಕಾರ ಸ್ಮರಿಸಬೇಕು? ಭೂಯಿಷ್ಠಾಂತಿ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತಿ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತಿ ನಮ್ಮ ಮುಕ್ತಿಮಿದೇಮ ಅಂತ ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.